ಇವರೆಲ್ಲ ಮಧ್ಯಮ ವರ್ಗದ ಜನ. ಭವಿಷ್ಯದ ಆಸೆಗೆ 4 ಕಾಸು ಉಳಿಸೋಣ ಅಂತ ಚಿಟ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ್ರು. ಆದರೆ ಅವರೆಲ್ಲ ಇಂದು ಬೀದಿಯಲ್ಲಿ ನಿಲ್ಲುವಂತಾಗಿದೆ. ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಬುಧವಾರ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ರೂಪಾಯಿ ಕೂಡಿಟ್ಟಂತ ಹಣ ಚಿಟ್ ಫಂಡ್ ಕಂಪನಿಗಳಿಂದ ಕೋಟ್ಯಾಂತರ ರುಗಳ ವಂಚನೆಗೆ ಒಳಗಾಗಿದ್ದಾರೆ. ಇವರಿಗೆಲ್ಲ ನ್ಯಾಯ ಸಿಗಬೇಕು ಅನ್ನುವುದೇ ನಮ್ಮ ಕಲಾಪ್ರಿಯ ಸುದ್ದಿವಾಹಿನಿಯ ಆಶಯ. ನಾವು TPJP ಸಂಘಟನೆಯಿಂದ ರಾಜ್ಯಾದ್ಯಂತ 1ನೇ ತಾರೀಕಿಂದ ಸತ್ಯಾಗ್ರಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಏನಪ್ಪ ಅಂತಂದರೆ ಇವತ್ತು ಇಡೀ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸುಮಾರು 100 ಕಂಪ್ನಿಗಳು, ಖಾಸಗಿ ಸಂಸ್ಥೆಗಳು ಜನಗಳ ಹತ್ರ ಸುಮಾರು ಕೋಟ್ಯಾಂತರ ರೂಪಾಯಿ ಹಣನ 100 ಕೋಟಿ ಜನಗಳ ಕಡೆಯಿಂದ ದುಡ್ಡನ್ನು ಕಲೆಕ್ಟ್ ಮಾಡಿ ಜನಗಳಿಗೆ ವಾಪಸ್ ಕೊಟ್ಟಿಲ್ಲ. ಬಡ್ಡಿ ಆಸೆ ಜಾಸ್ತಿ ತೋರಿಸಿ ಅವ್ರಿಗೆ ಹಣ ಕೊಡದೇ ಕಂಪ್ನಿಗಳನ್ನ ಮುಚ್ಚಾಕಿದ್ದಾರೆ. ಇವತ್ತು ಈ ಖಾಸಗಿ ಕಂಪ್ನಿಗಳಿಗೆ ಲೈಸೆನ್ಸ್ ಕೊಟ್ಟಂಥದ್ದು ಸರ್ಕಾರ, ಯಾವ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಂಪ್ನಿಗಳ ಲೈಸೆನ್ಸ್ ಕೊಟ್ಟು ಅವ್ರಿಗೆ ಯಾವುದೇ ಒಂದು ಕಮಿಟ್ಮೆಂಟ್ ಮಾಡ್ದೇ ಅವರು ಕಂಪ್ನಿಗಳನ್ನು ನಡೆಸ್ಕೊಂಡು ಜನಗಳ ಕಡೆಯಿಂದ ಇಲ್ಲಿಗಲ್ ಆಗಿ ಹಣಗಳನ್ನು ಬಡ್ಡಿ ಆಸೆ ತೋರಿಸಿ ಜನಗಳಿಂದ ದುಡ್ಡನ್ನು ಕಲೆಕ್ಟ್ ಮಾಡಿದ್ದಾರೆ. ಆ ಕಂಪ್ನಿಗಳನ್ನ ಇವತ್ತು ಕಂಪ್ನಿಗಳನ್ನ ಮುಚ್ಚಾಕಿದ್ದಾರೆ ಸರ್ಕಾರದವರು. ಆದ್ದರಿಂದ ಇವತ್ತು ಲೈಸೆನ್ಸ್ ಕೊಟ್ಟಿದ್ದು ಮೊದಲನೇದಾಗಿ ಮತ್ತೆ ಮುಚ್ಚಾಕಿದ್ದು ತೊಂದರೆ ಜನಗಳಿಗೆ ತೊಂದರೆ ಆಗಿದೆ. ಇವತ್ತು ಜನಗಳು ದುಡ್ಡನ್ನು ಕಟ್ಟಿದ್ದಾರೆ, ಹಣನ ವಾಪಸ್ ಕೊಡದೆ ಈ ಸರ್ಕಾರಗಳು ಹಣಗಳನ್ನು ಕಂಪ್ನಿಗಳನ್ನ ಮುಚ್ಚಾಕಿರೋದ್ರಿಂದ ದಯವಿಟ್ಟು ಇದು ಹೊಣೆ ಸರ್ಕಾರನೇ ಆಗಿರುತ್ತೆ, ಸರ್ಕಾರನೇ ಕೊಡಬೇಕಾಗಿದೆ. ಇವತ್ತು 2019ನೇ ಇಸ್ವಿನಲ್ಲಿ ಬಡ್ಸ್ ಆಕ್ಟ್ ಅಂತ ಅವ್ರು ಮಾಡಿದೆ ಸರ್. ಬಡ್ಸ್ ಆಕ್ಟ್ ಅಂತ ಕೇಂದ್ರ ಸರ್ಕಾರ ಮಾಡಿದ್ದಾರೆ. ಏನಪ್ಪ ಅಂದರೆ ದಿ ಬ್ಯಾನಿಂಗ್ ಆಫ್ ದಿ ಡಿಪಾಸಿಟ್, ಅಂದರೆ ಈ ಸಂಸ್ಥೆಗಳು ಪ್ರೈವೇಟ್ ಕಂಪ್ನಿಗಳನ್ನು ಹಣ ಕಟ್ಟಿರ್ತಕ್ಕಂಥ ಹಣಗಳನ್ನು ವಾಪಸ್ ಕೊಡಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಆಕ್ಟ್ ಅಂತ ಜಾರಿ ಮಾಡಿದ್ದಾರೆ. ಆ ಆಕ್ಟ್ ಏನಂತೆ ಅಂದರೆ ದಿ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡಿಪಾಸಿಟ್ ಸ್ಕೀಮ್ ಆಕ್ಟ್ ಅಂತೇಳಿ. ಈ ಒಂದು ಬ್ಯಾನಿಂಗ್ ಆ್ಯಕ್ಟನ್ನು ಪ್ರಕಾರ ಇವತ್ತು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಅಂದರೆ ಮಾಹಿತಿಯನ್ನು ಕೊಟ್ಟು ಲೆಟರ್ಗಳನ್ನು ಕಳಿಸಿ ಎಲ್ಲ DC ಆಫೀಸ್ಗಳಲ್ಲಿ ಏನು ಹಣ ಕಟ್ಟಿದ್ದಾರೆ ಜನ, ಅವರ ಕುಂದುಕೊರತೆಯನ್ನು ತಗೊಂಡು ಅರ್ಜಿಗಳನ್ನ ತಗೊಂಡು ಹಣನ ವಾಪಸ್ ಮಾಡಬೇಕು ಅಂತೇಳಿ ಆದೇಶ ಮಾಡಿದೆ ಸರ್ಕಾರ. ರಾಜ್ಯ ಸರ್ಕಾರ ಕೂಡ ಆದೇಶ ಮಾಡಿದೆ. ಅದು ಪ್ರಕಾರ ನಮಗೆ ಜನಗಳೇ ಹಣನ ವಾಪಸ್ ಮಾಡಿ. ಬಡ್ಸ್ ಆಕ್ಟ್ ಏನು ಹೇಳಿದೆ, 180 ದಿನದಲ್ಲಿ ಜನಗಳೇ ಹಣನ ವಾಪಸ್ ಮಾಡಿ ಅಂತ ಹೇಳಿದೆ. ಅದು ಪ್ರಕಾರ ನಮ್ಮ ರಾಜ್ಯದಲ್ಲಿ ಸಂತ್ರಸ್ತರು ಯಾರಿದ್ದಾರೆ, ಹಣ ಕಟ್ಟಿ ಯಾರು ಕಳ್ಕೊಂಡಿದ್ದಾರೆ ಅಂಥ ಜನಗಳಿಗೆ ಹಣನ ವಾಪಸ್ ಬೇಗ ಕೊಡಬೇಕು ಅಂತ ಹೇಳಿ ಸರ್ಕಾರನ ಆಗ್ರಹ ಮಾಡ್ತಾ ಇದ್ದೀವಿ ಸರ್. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ, 1 ಲಕ್ಷ ಜನ ಇವತ್ತು ಹೂಡಿಕೆ ಮಾಡಿದ್ದಾರೆ. ಖಾಸಗಿ ಸಂಸ್ಥೆಗಳಲ್ಲಿ ಜನ ಹೂಡಿಕೆ ಮಾಡಿದ್ರೆ ಏನೇ ಇಲ್ಲ ಅಂದರೆ ನಮ್ಮ ರಾಮನಗರ ಜಿಲ್ಲೆ ಒಂದರಲ್ಲೇ 300 ಕೋಟಿ ರೂಪಾಯಿನ ಇವತ್ತು ಕಟ್ಟಿದ್ದಾರೆ. ಇವತ್ತು 5 ತಾಲೂಕಿನಲ್ಲಿದ್ದು ಕೂಡ ಜನ ದುಡ್ಡನ್ನು ಕಳ್ಕೊಂಡಿದ್ದಾರೆ ಜನ. ಅವ್ರ ಪರವಾಗಿ ನಾವು ಇವತ್ತು ಈ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. 5 ವರ್ಷ ಅಲ್ಲ, ಸುಮಾರು 8 ವರ್ಷ ಆಯಿತು, 10 ವರ್ಷ ಆಯಿತು ಜನಗಳಿಗೆ ದುಡ್ಡು ಬಂದಿಲ್ಲ ಇದುವರೆಗೂ. ಆ ದೃಷ್ಟಿನಲ್ಲಿ ನಾವು ನಮ್ಮ ಸಂಘಟನೆ ವತಿಯಿಂದ ಇವತ್ತು ನಮ್ಮ 5 ತಾಲೂಕಿನಲ್ಲಿ ಕೂಡ ಪದಾಧಿಕಾರಿಗಳಿದ್ದಾರೆ. ನಾವು ಜಿಲ್ಲಾಧ್ಯಕ್ಷರಾಗಿ ಎಲ್ಲ ಕಡೆ ಹೋರಾಟ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಜನಗಳ ಹೂಡಿಕೆ ಮಾಡತಕ್ಕಂಥ ಜನಗಳ ಹಣನ ವಾಪಸ್ ಮಾಡಬೇಕು. ಅವ್ರ ಹಣನ ಬಡ್ಸ್ ಆಕ್ಟಲ್ಲಿ ಏನು ಹೇಳಿದೆ, ಅವ್ರು ಕಟ್ಟಿರೋ ಹಣದ 2 ಪಟ್ಟು ಹಣನ ವಾಪಸ್ ಮಾಡಬೇಕು ಅಂತೇಳಿ ನಾವು ಸರ್ಕಾರನ ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಕಂಪನಿಗಳಿದೆ ಸರ್ ಖಾಸಗಿ ಸಂಸ್ಥೆಗಳು ಕಡಿಮೆ ಎಂದು ನಮ್ಮ 150 ಕಂಪನಿಗಳ ಮೇಲಿದೆ. ಎಲ್ಲ ಮುಚ್ಚೋಗಿದೆ. 1978 ಆಕ್ಟ್ ಪ್ರಕಾರ ರಾಜ್ಯ ಸರ್ಕಾರ ಎಲ್ಲ ಕಂಪನಿಗಳನ್ನ ಮುಚ್ಚಾಕಿದ್ದಾರೆ. ಸೊ ಇದು ಮುಚ್ಚಾಕಿರೋದ್ರಿಂದ ಇವತ್ತು ಏನು ಸಾರ್ವಜನಿಕರು ಹೂಡಿಕೆ ಮಾಡಿದರೆ ಹಣ ಕಟ್ಟಿದ್ದಾರೆ, ಆ ಗ್ರಾಹಕರಿಗೆ ಅನ್ಯಾಯ ಆಗಿದೆ. ಖಾಸಗಿ ಸಂಸ್ಥೆಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಕಡಿಮೆ ಅಂದರೂ ಒಂದು 10 ಕಂಪನಿ ಇದೆ. ಹೆಸರು ಹೇಳ್ತೀನಿ ಸರ್. ಮೊದಲದಾಗಿ PICL ಇಂಡಿಯಾ ಲಿಮಿಟೆಡ್, ಗುರುಟಿ ಕಂಪನಿ, ಅಗ್ರಿಗೋಲ್ಡ್ ಕಂಪನಿ, ಸ್ವಯಂ ಕೃಷಿ, ಹಿಂದೂಸ್ತಾನ್, ಗುರುಟಿಕ್, ಸಮೃದ್ಧಿಯಿಂದ ನಿಸ್ಕಾ, ಆಮೇಲೆ ಇನ್ನೊಂದು ಭೂಮಿಕಾ, ಆಮೇಲೆ ಇನ್ನೊಂದು ಯಾವುದು ಒಂದಿದೆ ಸೊಸೈಟಿ ಒಂದಿದೆ ಅಲ್ಲಿ
ಒಂದು ಯಾವ್ದು ಸೊಸೈಟಿ ಸಮೃದ್ಧಿ ಜೀವನ, ಸುಮಾರು ಯುಕ್ವೈನೆಕ್ಸ್ ಕಂಪನಿ, ಗುರು ಅಗ್ರಿಗೋಲ್ಡ್, ಸಾಕಷ್ಟು ಕಂಪ್ನಿಗಳು, ಸಾಕಷ್ಟು ಕೆಲವು ಸೊಸೈಟಿಗಳು ಕೂಡ ಕ್ಲೋಸ್ ಆಗಿದೆ ಸರ್. ಆದರ್ಶ ಕೋಆಪರೇಟಿವ್ ಇದೆ. ಆದರ್ಶ ಕೋಆಪರೇಟಿವ್ ಕೂಡ ಜನಗಳ ಕಡೆಯಿಂದ ದುಡ್ಡನ್ನು ಕಲೆಕ್ಟ್ ಮಾಡಿ ಇವತ್ತು ಕ್ಲೋಸ್ ಆಗಿದೆ. ಜನಗಳಿಗೆ ದುಡ್ಡು ಬಂದಿಲ್ಲ ಸರ್. ಜನಗಳು ಇವತ್ತು ಕಣ್ಣ ನೀರು ಹಾಕ್ತಾ ಇದ್ದಾರೆ. ನಿಷ್ಕಾ ಕಂಪ್ನಿ ಅಂತ ಜನಗಳ ಹಣನ ವಾಪಸ್ ಕೊಡಿಸಿ ನಾವು, ಯಾಕೆಂದರೆ ಇವತ್ತು ಜಿಲ್ಲಾಧಿಕಾರಿಗಳು ಈ ನಮ್ಮ ಜಿಲ್ಲೆಯ ತಂದೆಯವರು, ಅವ್ರಿಗೆ ನಾವು ಕಷ್ಟ ಹೇಳ್ಕೊಳ್ಬೇಕು. ಅದರಿಂದ ನಾವು ಅವ್ರು ಕೇಳ್ಕೊತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ, ನಾವುಗೆ ದಯವಿಟ್ಟು ನಮ್ಮ ಖಾಸಗಿ ಕಂಪ್ನಿಗಳು ಕಟ್ಟಿರ್ತಕ್ಕಂಥ ಜನಗಳ ದುಡ್ಡನ್ನು ವಾಪಸ್ ಕೊಡಿಸಿ ಸ್ವಾಮಿ, ದಯವಿಟ್ಟು ನಿಮ್ಮಿಂದ ಅಂತ ಕೇಳ್ಕೊತಾ ಇದ್ದೀವಿ ಸರ್.